ಡಿಯರ್ ಕ್ರಿಕೆಟ್, ಮತ್ತೊಂದು ಅವಕಾಶ ಕೊಡು. ಈ ಮಾತು ನಿಮಗೆಲ್ಲ ನೆನಪಿದೆಯಾ ಸ್ನೇಹಿತರೆ? ಕ್ರಿಕೆಟ್ನಲ್ಲಿ ಕಳೆದು ಹೋಗ್ತಾ ಇರುವಂಥ ಟೆನ್ಷನ್ನಲ್ಲಿದ್ದ ನಮ್ಮ ಕನ್ನಡಿಗ ಕ್ರಿಕೆಟರ್ ಕರುಣ್ ನಾಯರ್ ಅವರು ಭಾವುಕವಾಗಿ ಮಾಡಿದಂಥ ಪೋಸ್ಟ್ ಇದು. ಆವತ್ತು ಅಂದರೆ 2022ರಲ್ಲಿ ಕರುಣ್ ನಾಯರ್ ಮಾಡಿರುವಂಥ ಈ ಪೋಸ್ಟನ್ನು ನೋಡಿ ಕನ್ನಡಿಗರು ಕೂಡ ಕ್ರಿಕೆಟ್ನ ಕೈ ಬಿಡಲ್ಲ ಅನ್ನುವ ರೀತಿಯಲ್ಲಿ ಧೈರ್ಯ ತುಂಬಿದ್ರು. ಇದೇ ಕರುಣ್ ನಾಯರ್ ಈಗ ಮುಂಬೈ ವಿರುದ್ಧ ಹಸಿದ ಹೆಬ್ಬುಲಿಯಂತೆ ಸಿಡಿಲಬ್ಬರ್ದ ಬ್ಯಾಟಿಂಗ್ ಮಾಡ್ತಾ ಇದ್ದಾಗ ಇಡೀ ಕರುನಾಡೆ ಮನೆ ಮಗನ ಆಟಕ್ಕೆ ಶಹಬಾಸ್ ಹೇಳಿದೆ. ಸ್ನೇಹಿತರೆ, ನೀವು ಗಮನಿಸಿದ್ರ? ನಿನ್ನೆ ಕರುಣ್ ನಾಯರ್ ಆಟದಲ್ಲಿ ಛಲ ಇತ್ತು. ತನ್ನನ್ನು ಕಡೆಗಣಿಸಿದವರಿಗೆ ಬ್ಯಾಟಲ್ಲೇ ಉತ್ತರ ಕೊಡುವಂಥ ಹಠ ಇತ್ತು. ಹಾಗಾದರೆ ಕರುಣ್ ನಾಯರ್ ವಿಚಾರದಲ್ಲಿ ಆಗಿದ್ದೇನು? DC ತಂಡದಲ್ಲಿ ನಿನ್ನೆ ಆಡೋಕೆ ಚಾನ್ಸ್ ಸಿಕ್ಕಿದ್ದು ಹೇಗೆ? ಮನೆ ಮಗನ ಕರ್ನಾಟಕ ತಂಡ ಹೊರದಬ್ಬಿದ್ದು ನಿಜಾನ? ಈ ಎಲ್ಲ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅವಕಾಶ ಮತ್ತು ಅದೃಷ್ಟ ಒಲಿದಾಗ ಕೈ ತುಂಬ ಬಾಚ್ಕೊಳ್ಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕನ್ನಡಿಗ ಕರುಣ್ ನಾಯರ್. ಕ್ರಿಕೆಟ್ನಲ್ಲಿ ಸ್ಟ್ರಗಲ್ ಅನ್ನೋದು ಇದ್ದೇ ಇರುತ್ತೆ. ಇದು ಯಾವ ಕ್ರಿಕೆಟರ್ಗೂ ಕೂಡ ತಪ್ಪಿದ್ದಲ್ಲ. ಆದರೆ ನಮ್ಮ ಕನ್ನಡಿಗ ಕರುಣ್ ನಾಯರ್ಗೆ ಕ್ರಿಕೆಟ್ ಅನ್ನೋದು ಒಂಥರ ಇನ್ ಔಟ್ ಗೆಟ್ ಔಟ್ ಅನ್ನೋ ಥರ. ಕ್ರಿಕೆಟ್ಗಾಗಿ ಸುರಿಸಿದ ಕಣ್ಣೀರು, ತೋಳಲ್ಲಿ ಬಲ, ಮನಸ್ಸಲ್ಲಿ ಛಲ ಇದ್ರೂ ಕೂಡ ಸಿಗದಂಥ ಅವಕಾಶ. ಈ ರೋಷ, ನೋವಿನ ಜ್ವಾಲೆ ನಿನ್ನೆ ಮುಂಬೈ ವಿರುದ್ಧ ಹೊರದಬ್ಬಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಇದ್ರೂ ಕೂಡ ಕರುಣ್ ನಾಯರ್ ಮೊದಲ 4 ಪಂದ್ಯಗಳಲ್ಲಿ ಬೆಂಚ್ ಕಾಯ್ತಾ ಇದ್ರು. ಆದರೆ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಖೇಶ್ ಕುಮಾರ್ ಬದಲಿಗೆ ಸ್ಥಾನ ಪಡೆದಿದ್ರು. ಕೊಟ್ಟ ಅವಕಾಶವನ್ನ ಬಳಸಿಕೊಂಡ ಕರುಣ್ ನಾಯರ್ ಕೇವಲ 22 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿ ತೋರಿಸಿದ್ರು. ಹಾಫ್ ಸೆಂಚುರಿ ನಂತರ ಭರ್ಜರಿ ಬ್ಯಾಟಿಂಗ್ ಮಾಡಿದಂಥ ಕರುಣ್ ನಾಯರ್ 40 ಎಸೆತಗಳಲ್ಲಿ 12 4, 5 ಸಿಕ್ಸರ್ಗಳ ನೆರವಿನಿಂದ 89 ರನ್ ಗಳಿಸಿದ್ರು. ವಿಶ್ವದ ಶ್ರೇಷ್ಠ ಬೌಲರ್ ಎನಿಸಿಕೊಂಡಿರುವಂಥ ಜಸ್ಪ್ರೀತ್ ಬುಮ್ರಾಗೂ ಕೂಡ ಸಿಕ್ಸರ್ ಸಿಡಿಸಿದ್ರು. ಕೊನೆಗೆ ಸ್ಯಾಟರ್ ಬೌಲಿಂಗ್ನಲ್ಲಿ ಬೋಲ್ಡ್ ಆಗಿ ಕೇವಲ 11 ರನ್ಗಳಿಂದ ಸೆಂಚುರಿಯನ್ನು ಮಿಸ್ ಮಾಡಿಕೊಂಡ್ರು. ಸೆಂಚುರಿ ಮಿಸ್ ಆಯಿತು ಅನ್ನೋ ಬೇಜಾರನ್ನ ಬಿಟ್ಟರೆ ಕರುಣ್ ನಾಯರ್ ಬರೋಬ್ಬರಿ 7 ವರ್ಷಗಳ ಬಳಿಕ IPLನಲ್ಲಿ ಅರ್ಧ ಶತಕ ಸಿಡಿಸಿದ್ದಾರೆ. ಅವಮಾನದಿಂದ ಹೊತ್ತಿಕೊಂಡ ಕಿಚ್ಚು ಸುಡದೆ ಬಿಡೋದಿಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ. ಈ ಹಿಂದೆ ಕರುಣ್ ನಾಯರ್ 2018ರಲ್ಲಿ ಚೆನ್ನೈ ತಂಡದ ವಿರುದ್ಧ 8 ಬೌಂಡ್ರಿ 2 ಸಿಕ್ಸರ್ಗಳ ಸಮೇತ 54 ರನ್ ಚಚ್ಚಿದ್ರು. 2022ರಲ್ಲಿ ರಾಜಸ್ಥಾನ ತಂಡದಲ್ಲಿದ್ದಾಗ ಕೊನೆಯದಾಗಿ KKR ವಿರುದ್ಧ ಬ್ಯಾಟ್ ಬೀಸಿದ್ರು. ಇದೀಗ 2025ರಲ್ಲಿ ಡೆಲ್ಲಿ ಪರವಾಗಿ ಮುಂಬೈ ವಿರುದ್ಧ ಕಣಕ್ಕಿಳಿದಿದ್ದಾರೆ. ದೇಶೀಯ ಪಂದ್ಯಗಳಲ್ಲಿ ಅಬ್ಬರಿಸಿದ್ರಿಂದ ಅವರನ್ನ ಈ ಸಲ ಡೆಲ್ಲಿ ಕ್ಯಾಪಿಟಲ್ ಫ್ರಾಂಚೈಸಿ ತಂಡಕ್ಕೆ ಸೇರಿಸಿಕೊಂಡಿತ್ತು. ಅದು ಕೂಡ ಕೇವಲ 50 ಲಕ್ಷ ರೂಪಾಯಿಗಳಿಗೆ ಕರುಣ್ ನಾಯರ್ ಮೇಲೆ ಬಿಡ್ ಮಾಡಿತ್ತು. ಅಂತೂ ಈಗ ಬರೋಬ್ಬರಿ 2519 ದಿನಗಳ ಬಳಿಕ IPL ಅಂಗಳದಲ್ಲಿ ಕರುಣ್ ಮಿಂಚಿದ್ದಾರೆ. ಕರುಣ್ ನಾಯರ್ ಈ ಅದ್ಭುತ ಇನ್ನಿಂಗ್ಸ್ ಮೂಲಕವೇ BCCIಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. 8 ವರ್ಷಗಳ ಹಿಂದೆ ಕರುಣ್ ನಾಯರ್ ತ್ರಿಶತಕ ಗಳಿಸುವ ಮೂಲಕ ಟೀಂ ಇಂಡಿಯಾಕ್ಕೆ ಎಂಟ್ರಿ ಕೊಟ್ಟಿದ್ರು. ಆದರೆ BCCI ನಂತರ ಕರುಣ್ ನಾಯರ್ ಮೇಲೆ ಕರುಣೆ ತೋರಿಸಲೇ ಇಲ್ಲ. ಅಷ್ಟೇ ಯಾಕೆ, ಕರ್ನಾಟಕ ರಣಜಿ ತಂಡದಲ್ಲೂ ಕೂಡ ಕರುಣ್ಗೆ ಜಾಗ ಇರಲಿಲ್ಲ. ಕರುಣ್ ಆಡಿದ್ದು ವಿದರ್ಭ ತಂಡಕ್ಕೆ. ವಿದರ್ಭ ತಂಡ ಸೇರಿಕೊಂಡ ಕರುಣ್ ಆಡಿದ ಎಲ್ಲಾ ಟೂರ್ನಿಯಲ್ಲೂ ಕೂಡ ಚರಿತ್ರೆ ಸೃಷ್ಟಿಸಿದ್ರು. ಕೇರಳ ವಿರುದ್ಧದ ರಣಜಿ ಫೈನಲ್ನಲ್ಲಿ ಶತಕ ಬಾರಿಸಿ ಟ್ರೋಫಿಯನ್ನ ಗೆದ್ದು ತೋರಿಸಿದ್ರು. ಅಷ್ಟೇ ಯಾಕೆ, ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ 8 ಇನ್ನಿಂಗ್ಸ್ಗಳಲ್ಲಿ 6 ಸಲ ಔಟೇ ಆಗದೆ 5 ಶತಕ ದಾಖಲಿಸಿ ಬಿಗ್ ಮ್ಯಾಚ್ ಪ್ಲೇಯರ್ ಅಂತ ಅನಿಸಿಕೊಂಡಿದ್ರು. ಇವರ ಪರ್ಫಾರ್ಮೆನ್ಸ್ ನೋಡಿದ ಕನ್ನಡಿಗರು ಈ ಸಲ IPLಗೆ ಸೆಲೆಕ್ಟ್ ಆಗೇ ಆಗ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಯಾರಿಗೂ ಬೇಡವಾದ ಕರುಣ್ ಡೆಲ್ಲಿ ತಂಡಕ್ಕೆ ಕೇವಲ 50 ಲಕ್ಷಕ್ಕೆ ಬಿಕರಿಯಾಗಿದ್ರು. ಮೊದಲ 4 ಮ್ಯಾಚ್ಗಳಲ್ಲಿ ಕಣ್ಮರೆಯಾಗಿದ್ರು. ಕೊನೆಗೂ ಸಿಕ್ಕ ಅವಕಾಶದಲ್ಲೇ ಮುಂಬೈ ವಿರುದ್ಧ ರನ್ ಮಳೆ ಸುರಿಸಿದ್ದಾರೆ. ಉಗಿದವರ ಬಾಯಲ್ಲಿ ಉಘೆ ಅಂತ ಅನಿಸ್ಕೊಂಡಿದ್ದಾರೆ. ಕ್ರಿಕೆಟ್ನಲ್ಲಿ ಆಟಕ್ಕಷ್ಟೇ ಬೆಲೆ ಅನ್ನೋದಾದ್ರೆ ಕನ್ನಡಿಗ ಕ್ರಿಕೆಟರ್ ಕರುಣ್ ನಾಯರ್ಗೆ ಟೀಂ ಇಂಡಿಯಾದಲ್ಲೂ ಕೂಡ ಚಾನ್ಸ್ ಸಿಗಲೇಬೇಕು. ಈಗಾಗಲೇ 33 ವರ್ಷ ದಾಟಿರುವಂಥ ಕರುಣ್ ಒಮ್ಮೆಯಾದರೂ ಕೂಡ ಟೀಂ ಇಂಡಿಯಾದಲ್ಲಿ ಮುಗಿಲೆತ್ತರಕ್ಕೆ ಮಿಂಚಬೇಕು. ಕನ್ನಡಿಗರ ಈ ಆಶಯ ಈಡೇರುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.